ಸೊ 220ನೇ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸೊ ನಾಳೆ ಅಂದ್ರೆ ಗುರುವಾರ ಬೆಳಗ್ಗೆ 12 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಆದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಒಂದು ಪ್ರದರ್ಶನದ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಸೊ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಗಂಗರ ಕಾಲದ ಪ್ರಮುಖ ಆರಾಧನಾ ಶಿಲ್ಪವಾದಂತಹ ಸೂರ್ಯದೇವರ ಒಂದು ಆಕರ್ಷಕ ಮೂರ್ತಿಯನ್ನ ಪ್ರವೇಶ ದ್ವಾರದಲ್ಲಿ ಇರಿಸಲಾಗಿದೆ. ಇದಕ್ಕೆ ವಿದ್ಯುಕ್ತವಾಗಿ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಇದರ ಉದ್ಘಾಟನೆ ನೆರವೇರಿಗೊಳ್ಳಲಾಗಿದೆ. ಮತ್ತೆ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಆಕರ್ಷಕವಾದಂತಹ ಹೂಗಳೇನಿದೆ, ನಮ್ಮ ಪ್ರತಿಷ್ಠಿತ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿ, ಅದು ಇತ್ತೀಚೆಗೆ ನಾವೇನು ಇಂಡ್ಯಾಮ್ ಅಂತ ಕರಿತೀವಿ, ಅವರ ವತಿಯಿಂದ ಬಹಳ ಆಕರ್ಷಕವಾದಂತಹ ವಾರ್ಷಿಕ ಮತ್ತು ಬಹುವಾರ್ಷಿಕ ಹೂಗಳ ಒಂದು ಬಹುದೊಡ್ಡ ಕಾರುಬಾರನ್ನ ನಾವು ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಗಂಗರ ಕಾಲದ ಬೇಗೂರಿನಲ್ಲಿರ್ತಕ್ಕಂಥ ಒಂದು ದೇವಾಲಯದ ವಿಶೇಷವಾದಂತಹ ಏನು ಒಂದು ಪುಷ್ಪ ಪ್ರತಿರೂಪ ಏನಿದೆ, ಅದರನ್ನ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಅತ್ಯಂತ ಆಕರ್ಷಕವಾಗಿ ಅದು ಮೂಡಿ ಬಂದಿದೆ. ಸೊ ಅದನ್ನ ಸುಮಾರು ನಾವು 2 ಬಾರಿಗೆ 6 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ವೈವಿಧ್ಯಮಯವಾದಂತಹ ಗುಲಾಬಿ ಮತ್ತು ಸೇವಂತಿಗೆ ಹೂಗಳನ್ನ ಬಳಸುವುದರ ಮೂಲಕ ಅದರ ಒಂದು ಏನು ಯಥಾವತ್ ರೂಪವನ್ನ ಇಲ್ಲಿ ಕಲ್ಪಿಸಲಾಗಿದೆ. ಅದರ ಜೊತೆಗೆ ನಮ್ಮ ಗಾಜಿನ ಮನೆಯ ಪರಿಧಿನಲ್ಲಿ ಇಲ್ಲಿ ವಿಶೇಷವಾಗಿ ಈ ಒಂದು ಪುಷ್ಪ ಪಿರಮಿಡ್ ಏನಿದೆ, ಇದು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಆಕರ್ಷಕವಾದಂತಹ ಹೂವು, ಇದು ಏನು ಬ್ರೊಮಿಲಿಯಾಡ್ಸ್ ಅಂತ ಕರಿತೀವಿ. ಸೊ ಇದು ಥಾಯ್ಲ್ಯಾಂಡ್ ನಿಂದ ತರಿಸಿರ್ತಕ್ಕಂಥ ವಿಶೇಷವಾದಂತಹ ಬ್ರೊಮಿಲಿಯಾಡ್. ಹಾಗೇನೆ ಇಲ್ಲಿ ಸುಮಾರು 37ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ವಾರ್ಷಿಕ ಹೂಗಳಿದೆ. ಸೊ ಈ ವಿಂಟರ್ ಸೀಸನ್ಗೆ ಸೂಕ್ತವಾದಂತಹ ಪೈನ್ ಸಿಟಿಯಾ ಇದೆ, ಮತ್ತೆ ಇದು ಕ್ರೈಸಾಂಥಮಮ್ ಇದೆ, ಫ್ಲಾಕ್ಸ್ಟೋಮ್ ಇದೆ, ಇಂಪೇಷನ್ಸ್ ಇದೆ, ಹಿಲ್ ಬಾಲ್ಸಮ್ಸ್ ಇದೆ. ಸೊ ಅದರ ಜೊತೆಗೆ ಮಿನಿಯೇಚರ್ ಡೇಲಿಯಾ ಇದೆ, ಟೊರೇನಿಯಾ ಇದೆ. ಮತ್ತೆ ವಿಶೇಷವಾದಂತ ಕ್ರೊಸಾಂಡ್ರಾ ವೆರೈಟಿಗಳನ್ನು ಕೂಡ ಕಾಣ್ಬೋದು. ಇಲ್ಲಿ ಏನು ಗಂಗಾ ರಾಜ್ಯದ ಸಂಸ್ಥಾಪಕ ದೊರೆಯಾದಂತಹ ಮಹಾರಾಜ ಕೊಂಗಣಿ ವರ್ಮ ಅವರ ಒಂದು ವಿಶೇಷವಾದಂತ ನಾವು ಒಂದು ಪ್ರತಿಮೆನೂ ಕೂಡ ಇಲ್ಲಿ ಅನಾವರಣ ಮಾಡಿದ್ದೇವೆ. ಹಾಗೇನೆ ಗಾಜಿನ ಮನೆಯ ಎಡ ಭಾಗಕ್ಕೆ ನಾವು ಹೋಗೋದಾದ್ರೆ ಇಲ್ಲಿ ವಿಶೇಷವಾಗಿ ಗಂಗರ ಕಾಲದ ಏನು ಒಂದು ಯುದ್ಧವನ್ನ ನೆನಪಿಸ್ತಕ್ಕಂಥ ಮದಗಜಗಳ ಒಂದು ರಣ ರೋಚಕವಾದಂತ ಒಂದು ಆಕರ್ಷಕ ದೃಶ್ಯವನ್ನ ಇಲ್ಲಿ ನಾವು ತಂದಿದ್ದೇವೆ. ಅದರ ಜೊತೆಗೆ ಹಿಂಭಾಗದಲ್ಲಿ ಸೊ ಏನು ಗಂಗಾ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂತ ಒಂದು ಸ್ತಂಭ ಏನಿತ್ತು, ಅದರ ಪುಷ್ಪ ಪ್ರತಿರೂಪವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಅದರ ಜೊತೆಗೆ ಬೆಂಗಳೂರಿನ ಶಾಸನದ ಅನಾವರಣವನ್ನು ಕೂಡ ಅನತಿ ದೂರದಲ್ಲೇ ನಾವು ಮಾಡಿದ್ದೇವೆ. ಮತ್ತೆ ನಮ್ಮ ಗಾಜಿನ ಮನೆಯ ಪರಿಧಿನಲ್ಲಿ ಸೊ ಏನು ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿಯ ಗಂಗಾ ಸಾಮ್ರಾಜ್ಯ ವೈಭವ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು ಗಂಗಾ ಸಾಮ್ರಾಜ್ಯ ವೈಭವದ ಎಲ್ಲ ಮಾಹಿತಿಗಳನ್ನ ಕೂಡ ಅನಾವರಣ ಮಾಡಿದ್ವಿ. ಮತ್ತೆ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಹಸು ಎಮ್ಮೆಗಳ ರಕ್ಷಣೆಗೆ ಹೋರಾಡಿ ಮಡಿದಂತ ವೀರನ ಸ್ಮಾರಕ, ಗಂಗರ ಕಾಲದ ಇದು. ಮತ್ತೆ ಇಲ್ಲಿ ವಿಶೇಷವಾಗಿ ಬೆಂಗಳೂರಿನ ಹೆಸರನ್ನ ಪ್ರಪ್ರಥಮವಾಗಿ ಉಲ್ಲೇಖಿಸ್ತಕ್ಕಂಥ ಏನು ಒಂದು ಬೇಗೂರಿನ ಶಾಸನ ಇದೆ. ಮತ್ತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಚಾಮುಂಡರಾಯ ಬಸದಿ ಏನಿದೆ ಶ್ರವಣಬೆಳಗೊಳದಲ್ಲಿ, ಸೊ ಅದರ ಒಂದು ಬಹುತೇಕ ನಿರ್ಮಾಣ ಕಾರ್ಯ ಮುಗಿದಿದೆ. ಅದಕ್ಕೆ ಅಂತಿಮವಾಗಿ ಭೂದೃಶ್ಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ನುರಿತ ಕೆಲಸಗಾರರು ಕೈಗೊಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ಎಡಭಾಗದಲ್ಲಿ ರಾಶಿ ಪೂಜೆಯ ಒಂದು ಪ್ರತಿಕೃತ ಇದೆ ಕೂಡ ಇದೆ. ಹಾಗೇನೆ ಈಗೇನು ಇತ್ತೀಚೆಗೆ ನಮ್ಮ ಚಾಲ್ತಿನಲ್ಲಿರ್ತಕ್ಕಂಥ ಹಲವಾರು ಆಕರ್ಷಕ ಫೆಡ್ ಫ್ಲವರ್ಸ್ಗಳ ಒಂದು ಪ್ರದರ್ಶನ ಕೂಡ ಇದೆ. ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿಯಿಂದ ಒಂದು ಆಕರ್ಷಕವಾದಂಥ ಪೈನ್ ಸಿಟಿಯಾ ಮತ್ತು ಸೇವಂತಿಗೆ ಹೂಗಳ ಒಂದು ಪುಷ್ಪ ಪ್ರತಿರೂಪ ಕೂಡ ಇದೆ. ಮತ್ತೆ ನಾಗತರಣ ವೀರಗಲ್ಲು ಬೇಗೂರು ಕ್ರಿಸ್ತಶಕ ಸುಮಾರು 9ನೇ ಶತಮಾನದ ವೀರಗಲ್ಲಿನ ಒಂದು ಪ್ರತಿಕೃತಿಯನ್ನು ಕೂಡ ಇಲ್ಲಿ ನಾವು ಗಾಜಿನ ಮನೆಯ ಒಂದು ಕೇಂದ್ರ ಭಾಗದಲ್ಲಿ ಅನಾವರಣ ಮಾಡಿದ್ದೇವೆ. ಮತ್ತೆ ಈ ಒಂದು ಗಾಜಿನ ಮನೆಯ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ಗಂಗಾ ಕಾಲದ ಎಲ್ಲ ಪ್ರಮುಖ ಅರಸರ ಒಂದು ವಿಶೇಷವಾದಂತ ಚಿತ್ರಣ ಈ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ಮಹಾರಾಜ ದುರ್ವಿನಾಥ, ಮಹಾರಾಜ 1ನೇ ಏನು ಇದು ಶಿವಮಾರ, ಸೊ ಹೀಗೆ ಸುಮಾರು 7 ಜನ ಅರಸರ ವೈವಿಧ್ಯಮಯವಾದಂತ ಪುತ್ಥಳಿಗಳು ಸರ್ವರನ್ನ ಆಕರ್ಷಿಸ್ತಾ ಇದೆ. ಮತ್ತೆ ಜೊತೆಗೆ ತಾವು ನೋಡ್ತಾ ಇರ್ತಕ್ಕಂಥದ್ದು ಗಂಗರ ಕಾಲದ ಒಂದು ಲಾಂಛನ, ಅದರ ಅನಾವರಣವನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಸ್ಟಾಪ್.